ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುರ್ದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜಪರೋಗಿಣಃ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ನಿತ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುವಾಸರದಲ್ಲಿ ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತು ಭಾದ್ರಪದ ಮಾಸೆ ಕೃಷ್ಣ ಪಕ್ಷೆ ಗತಶಾಲಿ 1946ನೇ ಗತಕಲಿ 5125ನೇ ದಿನಾನಿ ಗುರುವಾಸರದಲ್ಲಿ ಇವತ್ತಿನ ತಿಥಿ ಸಪ್ತಮಿ. ಇವತ್ತಿನ ನಕ್ಷತ್ರ ಪುನರ್ವಸು ನಕ್ಷತ್ರ. ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲಗಳನ್ನು ನೋಡೋಣ ಬನ್ನಿ. ಪ್ರಥಮ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ನಿಮ್ಮ ಸ್ಥಿರಾಸ್ತಿ ಖರೀದಿಸುವಂತಹ ಶುಭ ಯೋಗ, ಬಂಧುಗಳೊಡನೆ ಉತ್ತಮ ಸಾಮರಸ್ಯಗಳು ಕೂಡ ವೃದ್ಧಿಯಾಗುವಂತಹ ಯೋಗ, ಶುಭ ಕಾರ್ಯಗಳ ವಾತಾವರಣ, ಹಣಕಾಸಿನ ವಿಚಾರಗಳಲ್ಲಿ ಒಂದಷ್ಟು ಬೆಳವಣಿಗೆಗಳು ಸಹ ನೋಡಬಹುದು. ನೂತನ ಕೆಲಸ ಮಾಡುವವರಿಗೆ ನೂತನ ವ್ಯವಹಾರ ಪ್ರಾರಂಭಕ್ಕೆ ಶುಭ ಕಾಲ. ಮೇಷರಾಶಿಯವರಿಗೆ ಶುಭ ಸಂಖ್ಯೆ 1, ಶುಭ ವರ್ಣ ಕೆಂಪು. ಪರಿಹಾರವಾಗಿ ಗುರುರಾಯರ ಆರಾಧನೆ, ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ನೂತನ ವಸ್ತುಗಳ ಖರೀದಿಯಿಂದ ಶುಭ ಯೋಗ ಕೂಡ ನೋಡಬಹುದು. ಮನಸ್ಸಿಗೆ ಸಂತೋಷಗಳ ದಿನಮಾನವಾಗಿರುತ್ತೆ. ಜೊತೆಗೆ ನಿಮ್ಮ ಕುಟುಂಬದವರ ಬೆಂಬಲಗಳು ಕೂಡ ನಿಮ್ಮ ವ್ಯವಹಾರಗಳಿಗೆ ಸಿಗುವಂತಹ ಶುಭ ಯೋಗ. ಪ್ರಶಂಸೆಗಳು, ನೀವು ಯಾವುದೇ ಕೆಲಸ ಮಾಡಿದ್ರು ನಿಮಗೆ ಎಲ್ಲ ಗುಡ್, ಇವತ್ತು ಈ ಕೆಲಸ ಮಾಡಿದಂಥ ಉತ್ತಮವಾದಂಥ ಲಾಭಗಳು ನಿಮ್ಮ ಜೀವನದ ಅತ್ಯುತ್ತಮ ದಿನಮಾನವಾಗಿರುತ್ತೆ. ವೃಷಭ ರಾಶಿಯವರಿಗೆ ಶುಭ ಸಂಖ್ಯೆ 2, ಶುಭ ವರ್ಣ ಹಸಿರು. ಪರಿಹಾರವಾಗಿ ರಾಯರ ಆರಾಧನೆ ಅಥವಾ ರಾಯರ ಅಷ್ಟೋತ್ತರ ಪಠನೆ ಒಳಿತು. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಬಂಧು ಮಿತ್ರರ ವಿಚಾರದಲ್ಲಿ ಒಂದಿಷ್ಟು ಸಮಸ್ಯೆಗಳು ಎದುರಾಗಬಹುದು. ಕೆಲಸ ಕಾರ್ಯಗಳಲ್ಲಿ ಪ್ರಗತಿಗಳು ಕೂಡ ಕಂಡುಬರುವುದಿಲ್ಲ. ಕಾರ್ಯಕ್ಷೇತ್ರಗಳಲ್ಲಿ ನೀವು ಯಾವುದೇ ನೂತನವಾದಂತಹ ಕಾರ್ಯಕ್ಷೇತ್ರ ನೀವು ಮಾಡ್ತಿರುವಂತಹ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅಡೆತಡೆಗಳು ಜಾಸ್ತಿ ಆಗುವಂತಹ ಸಾಧ್ಯತೆಗಳಿರುತ್ತೆ. ಜೊತೆಗೆ ಉದ್ಯೋಗದಲ್ಲಿ ಒಂದಷ್ಟು ನಷ್ಟ, ಯಾರು ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, ಯಾವುದೇ ವಿಚಾರ ಒಂದಿಷ್ಟು ನಷ್ಟಗಳು ಕೂಡ ಕಂಡುಬರುತ್ತೆ. ಅತ್ಯಂತ ಎಚ್ಚರಿಕೆಯಿಂದ ಇರತಕ್ಕದ್ದು. ಮಿಥುನ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 2, ಶುಭ ವರ್ಣ ಬಂದು ಕೆಂಪು. ಪರಿಹಾರವಾಗಿ ನಿಮ್ಮ ಹತ್ತಿರದಲ್ಲಿರುವಂತಹ ಯಾವುದಾದರೂ ಗಣಪತಿ ದೇವಾಲಯ ದರ್ಶನಗಳಿಗೆ ಒಳಿತು. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ನಿಮ್ಮ ಆದಾಯ ಹೆಚ್ಚಾಗುವಂತಹ ಶುಭ ಸೂಚನೆಗಳು ಕೂಡ ಕಂಡುಬರುತ್ತೆ. ಜೊತೆಗೆ ಶತ್ರು ಕಾಟ ಕೂಡ ತಕ್ಕ ಮಟ್ಟಿಗೆ ನಿವಾರಣೆಯಾಗಿ ನಿಮಗೆ ಮುಕ್ತಿ ಯೋಗ, ಅಂದರೆ ನಿಮಗೆ ಶತ್ರುಗಳಿದೆ ಅವರು ಮಿತ್ರರಾಗುವಂತಹ ಯೋಗವನ್ನು ಸಹ ನೋಡಬಹುದು. ವೃತ್ತಿ ಕ್ಷೇತ್ರದಲ್ಲಿ ಯಾರು ವ್ಯಾಪಾರ ವ್ಯವಹಾರ ದ್ರವ ರೂಪದಲ್ಲಿ ಅಂದರೆ ಪಾನೀಯ ಅಥವಾ ಜ್ಯೂಸ್ ಸೆಂಟರ್ಗಳು, ರಸ್ತೆ ಬದಿ ವ್ಯಾಪಾರಿಗಳು ಎಲ್ಲರಿಗೂ ಸುಧಾ ಶುಭ ಯೋಗವಾಗಿರುತ್ತೆ. ಹೆಚ್ಚಿನ ಲಾಭದಲ್ಲಿ ಕೂಡ ನೋಡಬಹುದು. ಕರ್ಕಾಟಕ ರಾಶಿಯವರಿಗೆ ಮಧ್ಯಾಹ್ನದ ಅರ್ಧ ಭಾಗದಲ್ಲಿ ಒಂದಷ್ಟು ಆರೋಗ್ಯದ ಸಮಸ್ಯೆಗಳು ಕೂಡ ಎದುರಾಗುತ್ತೆ. ಎಚ್ಚರಿಕೆಯಿಂದ ವೈದ್ಯಕೀಯ ತಪಾಸಣೆ ಒಳಿತು. ಇವತ್ತಿನ ಶುಭ ಸಂಖ್ಯೆ 5, ಶುಭ ವರ್ಣ ನೀಲಿ. ಪರಿಹಾರವಾಗಿ ವಿಷ್ಣು ಸಹಸ್ರನಾಮ ಪಠನೆ ಒಳಿತು. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಇಂದು ನಿಮ್ಮ ಮಕ್ಕಳ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಉತ್ತಮ ಪ್ರಗತಿಯನ್ನು ಸಹ ನೋಡಬಹುದು. ಹೊರದೇಶಕ್ಕೆ ಹೋಗುವಂತಹ ಸುಖಾಲವು ಕೂಡ ಕಂಡುಬರುತ್ತೆ. ಜೊತೆಗೆ ಕುಟುಂಬದಲ್ಲಿ ಸುಖ ಶಾಂತಿ ನೆಮ್ಮದಿ ಪ್ರಾಪ್ತಿಯಾಗುವಂಥ ವಾತಾವರಣ ಕೂಡ ನೋಡಬಹುದು. ವ್ಯಾಪಾರ ವ್ಯವಹಾರದಲ್ಲಿದ್ದಂಥವರಿಗೆ ಮಧ್ಯಮ ಲಾಭಗಳು, ಕೃಷಿಕರಿಗೆ ಉತ್ತಮ ಲಾಭವನ್ನು ಸಹ ನೋಡುವಂತಹ ಶುಭ ಕಾಲ. ಸಿಂಹರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭ ವರ್ಣ ನೀಲಿ. ಪರಿಹಾರವಾಗಿ ರಾಮ ಅಷ್ಟೋತ್ತರ ಪಠನೆ ಒಳಿತು. ಮುಂದಿನ ರಾಶಿ ಕನ್ಯಾ. ಕನ್ಯಾ ರಾಶಿಯವರಿಗೆ ಇದ್ದಕ್ಕಿದ್ದಂತೆ ಐಚ್ಛಿಕ ಬೆಳವಣಿಗೆಗಳು. ನೀವು ಅನ್ಕೊಂಡಿರಲ್ಲ, ಬಡವನಾಗಿರ್ತಾನೆ ಸ್ವಲ್ಪ ಏನಪ್ಪ ನೆಮ್ಮದಿ ವಾತಾವರಣ ಕಂಡ ಅನ್ನುವಂತಹ ಶುಭ ಕಾಲವಾಗಿರುತ್ತೆ. ನೂತನ ವಸ್ತು ವಾಹನಗಳಿಗೆ ಮತ್ತು ನೂತನ ಬೆಲೆ ಬಾಳುವ ಪದಾರ್ಥಗಳಿಗೆ ಇವತ್ತಿನ ಶುಭ ಕಾಲವಾಗಿರುತ್ತೆ. ನೂತನ ಕೆಲಸ ಕಾರ್ಯಗಳಲ್ಲಿ ಯಾವುದೇ ಹೊಸ ಕೆಲಸಗಳ ಮಾಡುವಂಥವ್ರಿಗೆ ತುಂಬ ಉತ್ತಮ ಕಾಲವಾಗಿರುತ್ತೆ. ಗೃಹ ನಿರ್ಮಾಣ ಮಾಡುವಂಥವರಿಗೆ ನವೀಕರಣ ಅಂದರೆ ಅದ್ರ ಮತ್ತೆ ಏನು ಡೆಮಾಲಿಷ್ ಮಾಡೋದಕ್ಕಿಂತ ಆಲ್ಟ್ರೇಷನ್ ಮಾಡ್ಕೊಳ್ಳೋ ಒಳಗಡೆ ಅನ್ನುವಂತಹ ಶುಭ ಕಾಲವಾಗಿರುತ್ತೆ. ಜೊತೆಗೆ ಸ್ಥಿರಾಸ್ತಿ
ವಾದಗಳು ನ್ಯಾಯಾಲಯದಲ್ಲಿ ಯಾವುದೇ ಇದ್ರೂ ಅದು ತಕ್ಕ ಮಟ್ಟಿಗೆ ಬಗೆಹರಿಯಲಿದೆ. ಅಂದ್ರೆ ಅಲ್ಲಿಗೆ ಫುಲ್ ಸ್ಟಾಪ್, ಇನ್ನು ಮುಂದೆ ನೆಮ್ಮದಿಯಿಂದ ಇರಬಹುದು ಅನ್ನುವಂಥ ಶುಭ ಕಾಲ. ಕನ್ಯಾ ರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ 8. ಶುಭವರ್ಣ ಬಂದು ಹಸಿರು. ಪರಿಹಾರವಾಗಿ ವಿಷ್ಣು ಸಹಸ್ರನಾಮ ಪಠನೆ ಅಥವಾ ವಿಷ್ಣು ಅಷ್ಟೋತ್ತರ ಪಠನೆ ಒಳಿತು. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಆಪ್ತ ಸ್ನೇಹಿತರು, ನಿಮಗೆ ಯಾರು ಬೆಸ್ಟ್ ಫ್ರೆಂಡ್ಸ್ಗಳು ಯಾರಿರ್ತಾರೆ ಅವರಿಗೆ ಒಂದಷ್ಟು ಪ್ರಾಪ್ತಿ, ಉದ್ಯೋಗದಲ್ಲಿ ಆದಾಯದಲ್ಲಿ ಒಂದಿಷ್ಟು ಬೆಳವಣಿಗೆಗಳಲ್ಲಿ ಅವರಿಗೆ ಯಥೇಚ್ಛವಾಗುವಂಥ ನಿಮ್ಮ ಸಹಾಯಗಳು ಕೂಡ ನೀವು ದಾರಿ ತೋರಿರ್ತೀರಿ. ಜೊತೆಗೆ ಯಾವುದೇ ಸರಿಯಾಗಿ ನೀವು ಮಾಡೋ ಕೆಲಸಗಳು ಯಾವುದೇ ಮಾಡಿದ್ರೂ ನಿಮಗೆ ಒಂದಷ್ಟು ಕ್ರಮಗಳು ಗೊತ್ತಿಲ್ಲದೇ ಕೆಲಸಗಳಲ್ಲಿ ನೀವು ಒಂದಿಷ್ಟು ಲಾಸನ್ನು ಮಾಡ್ಕೊಳ್ಳುವಂಥ ಕಾಲವಾಗಿರುತ್ತೆ. ಜೊತೆಗೆ ವ್ಯಾಪಾರ ವ್ಯವಹಾರಗಳಲ್ಲಿ ನಿಮಗೆ ಮಧ್ಯಾಹ್ನದ ಅರ್ಧ ಭಾಗದಲ್ಲಿ ಶುಭಯೋಗವನ್ನು ಸಹ ನೋಡಬಹುದು. ತುಲಾರಾಶಿಯವರಿಗೆ ಯಾವುದೇ ವಿಚಾರಗಳನ್ನು, ಇಂಪಾರ್ಟೆಂಟ್ ವಿಚಾರಗಳನ್ನು ನೀವು ಗಮನದಲ್ಲಿಟ್ಟು ಮಾತಾಡೋದು, ನಿಮ್ಮ ಮಾತು ನಿಮಗೆ ಮುಳುವಾಗುವಂತಹ ಸಾಧ್ಯತೆಗಳಿರುತ್ತೆ. ಇವತ್ತಿನ ಶುಭ ಸಂಖ್ಯೆ ಬಂದು 6. ಶುಭವರ್ಣ ಬಂದು ಶ್ವೇತವರ್ಣ. ಪರಿಹಾರವಾಗಿ ನಿಮ್ಮ ಕುಲಗುರುಗಳ ದರ್ಶನ ಅಥವಾ ನಿಮ್ಮ ಕುಲದೇವತೆಗಳ ಅನುಷ್ಠಾನ ಒಲಿತು. ಮುಂದಿನ ರಾಶಿ ವೃಶ್ಚಿಕ. ವೃಶ್ಚಿಕ ರಾಶಿಯವರಿಗೆ ಅನ್ಯರ ಸಹಾಯ, ನಿಮಗೆ ಯಾರೇ ಗೊತ್ತಿರಲ್ಲ ಅಂತ ಜಾಗದಲ್ಲಿ ನಿಮಗೆ ಗೊತ್ತಿಲ್ಲದೆ ಇದ್ದವರು ನಿಮಗೆ ಸಹಾಯ ಮಾಡುವಂತಹ ಶುಭ ಕಾಲವಾಗಿರುತ್ತೆ. ಜೊತೆಗೆ ಸ್ವಂತ ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತಮ ಲಾಭಗಳನ್ನು ಸಹ ನೋಡಬಹುದು. ಆದರೆ ಲಾಭಾಂಶದಲ್ಲಿ ಖರ್ಚು ನೀವು ಎಷ್ಟೇ ಮಾಡ್ತಿದ್ರು ಅದು ಕಡಿಮೆ ಖರ್ಚನ್ನು ಮಾಡೋದ್ರಿಂದ ನಿಮ್ಮ ಆದಾಯ ಮೂಲ ಹೆಚ್ಚಾಗಿರುತ್ತೆ. ಹಾಗಾಗಿ ಇವತ್ತಿನ ಖರ್ಚು ಮತ್ತೆ ನಿಮ್ಮ ವೃತ್ತಿ ಕ್ಷೇತ್ರ, ನಿಮ್ಮ ವ್ಯವಹಾರಗಳಲ್ಲಿ ಯಾವುದನ್ನು ಸುಧಾ ಆಲೋಚನೆ ಇಲ್ಲದೆ ದುಡುಕು ಸ್ವಭಾವದಿಂದ ಮಾಡೋದು ಒಳಿತಲ್ಲ. ಎಚ್ಚರಿಕೆಯಿಂದ ಮಾಡೋದು ಇವತ್ತಿನ ದಿನಮಾನವಾಗಿರುತ್ತೆ. ಹಾಗಾಗಿ ಉದ್ಯೋಗ ರಂಗದಲ್ಲಿ ಯಾರಿರ್ತೀರಿ ಅವರಿಗೆ ಒಂದಷ್ಟು ಪ್ರಶಂಸೆಗಳು ಕೂಡ ಗೌರವಗಳು ಕೂಡ ಇವತ್ತಿನ ದಿನಮಾನದಲ್ಲಿ ನೋಡಬಹುದು. ವೃಶ್ಚಿಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1. ಶುಭವರ್ಣ ಬಂದು ಶ್ವೇತವರ್ಣ. ಪರಿಹಾರವಾಗಿ ನಿಮ್ಮ ಕುಲ ದೇವತೆಗಳ ಅನುಷ್ಠಾನ ಒಲಿತು. ಮುಂದಿನ ರಾಶಿ ಧನಸ್ಸು. ಧನಸ್ಸು ರಾಶಿಯವರಿಗೆ ವೃತ್ತಿ ಮತ್ತು ಉದ್ಯೋಗದಲ್ಲಿ ನಿಮ್ಮ ಆಯನಗಳು ನಿಮಗೆ ಎಷ್ಟಿರುತ್ತೆ, ನಿಮ್ಮ ಕೆಲಸಗಳು ಎಷ್ಟಿರುತ್ತೆ ಅಷ್ಟನ್ನ ಮಾಡೋದ್ರಲ್ಲಿ ಒಂದಷ್ಟು ಅಡೆತಡೆಗಳು, ನಿಮ್ಮ ಕೆಲಸ ನೀವು ಮಾಡೋದಕ್ಕೂ ಒಂದಿಷ್ಟು ತೊಂದರೆಗಳು ಎದುರಾಗುವಂಥ ಸಾಧ್ಯತೆ. ಜೊತೆಗೆ ಸರ್ಕಾರಿ ಉದ್ಯೋಗದಲ್ಲಿ ಇದ್ದಂಥವರಿಗೆ ಒಂದಷ್ಟು ಪ್ರಶಂಸೆಗಳು ಕೂಡ ಸಿಗುತ್ತೆ. ಸರ್ಕಾರಿ ಉದ್ಯೋಗದ ಆಕಾಂಕ್ಷಿಗಳಿಗೆ ಸರ್ಕಾರಿ ಉದ್ಯೋಗಗಳು ಕೂಡ ಪ್ರಾಪ್ತಿಯಾಗುತ್ತೆ. ಜೊತೆಗೆ ಹಣಕಾಸು ವಿಚಾರದಲ್ಲಿ ಅತ್ಯುನ್ನತವಾದಂತಹ ಬೆಳವಣಿಗೆಗಳು ಕೂಡ ನೋಡಬಹುದು. ಮಾನಸಿಕವಾಗಿ ಶಾಂತಿ ನೆಮ್ಮದಿ ದಿನಮಾನವನ್ನು ಸಹ ನೋಡುವಂತ ಶುಭ ಕಾಲ. ಧನುಸ್ಸು ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6. ಶುಭವರ್ಣ ಬಂದು ಹಸಿರು. ಪರಿಹಾರವಾಗಿ ಹನುಮಾನ್ ಚಾಲಿಸ ಪಠನೆ ಒಳಿತು. ಮುಂದಿನ ರಾಶಿ ಮಕರ. ಮಕರ ರಾಶಿಯವರಿಗೆ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲ. ನೀವು 100 ರೂಪಾಯಿ ಕೆಲಸ ಮಾಡಿದ್ರೆ 100 ರೂಪಾಯಿ ಫಲ ನೋಡುವಂತ ಶುಭ ಸೂಚನೆಗಳು ಸಹ ನೋಡುತ್ತೆ. ಜೊತೆಗೆ ಸ್ನೇಹಿತರು ಮತ್ತೆ ನಿಮ್ಮ ಕುಟುಂಬ ವರ್ಗದವರು, ನಿಮ್ಮ ಹಿತೈಷಿಗಳು, ನಿಮ್ಮ ಗುರುಗಳು ಎಲ್ಲರಿಂದ ಮಾರ್ಗದರ್ಶನದಲ್ಲಿ ನಿಮಗೆ ಉತ್ತಮ ಬೆಂಬಲದಲ್ಲಿ ಒಂದಷ್ಟು ಕೆಲಸಗಳನ್ನು ನೀವು ಗೆದ್ಕೊಬರುವಂತ ಶುಭ ಕಾಲವಾಗಿರುತ್ತೆ. ಜೊತೆಗೆ ನಿಮ್ಮ ಸೋಮಾರಿತನವನ್ನು ಬದಿಗಿಡಬೇಕು, ಆಲಸ್ಯಗಳನ್ನು ಬದಿಗಿಡಬೇಕು. ಇಲ್ಲವಾದರೆ ನಿಮ್ಮ ಕೆಲಸಗಳು ನೀವು ಅಲ್ಲೇ ಇರ್ತೀರಿ, ಕೆಲಸಗಳಲ್ಲೇ ಇರುತ್ತೆ, ನಿಮ್ಮ ಬೇಜಾರು ಮಾಡ್ಕೊಂಡು ನಿಮ್ಮನ್ನು ದೂರ ಮಾಡುವಂತ ಸಂದರ್ಭಗಳು ಕೂಡ ಎದುರಾಗಿರುತ್ತೆ. ಹಾಗಾಗಿ ಗಮನಾರ್ಹದಲ್ಲಿ ಕೆಲಸ ಮಾಡಿ ಲಾಭದಲ್ಲಿ ಇರಿ. ಮಕರ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 9. ಶುಭವರ್ಣ ಬಂದು ಕೇಸರಿ. ಪರಿಹಾರವಾಗಿ ವಿಷ್ಣು ಸಹಸ್ರ ನಾಮ ಪಠನೆ ಅಥವಾ ವಿಷ್ಣು ಅಷ್ಟೋತ್ತರ ಪಠನೆ ಒಳಿತು. ಮುಂದಿನ ರಾಶಿ ಕುಂಭ. ಕುಂಭ ರಾಶಿಯವರಿಗೆ ಇಂದು ನಿಮ್ಮ ಎಲ್ಲಾ ರೀತಿಯ ಕೆಲಸ ಕಾರ್ಯಗಳು, ತೊಂದರೆಗಳು, ತಾಪತ್ರೆಗಳು ಎಲ್ಲ ಎದುರಾದರೂ ಸಹ ನೀವು ಋಣಾತ್ಮಕ ವಿಚಾರಗಳು ಅಂದ್ರೆ ನಿಮ್ಮ ಅನುಭವಗಳಿಂದ, ನಿಮ್ಮ ಒಂದು ಕೆಲಸಗಳಿಂದ, ನಿಮ್ಮ ವೈಖರಿಯನ್ನು ಸಹ ನೀವು ಪ್ರಜ್ವಲಿಸುವಂತಹ ಶುಭ ಕಾಲವಾಗಿರುತ್ತೆ. ಮನಸ್ಸಿಗೆ ನೆಮ್ಮದಿ ವಾತಾವರಣ ಸಹ ನೋಡ್ತೀರಿ, ಎಷ್ಟೇ ಕಷ್ಟ ಬಂದರೂ ಫೇಸ್ ಮಾಡಿರ್ತೀರಿ. ಜೊತೆಗೆ ಬೆಲೆ ಬಾಳುವಂತಹ ಒಂದಷ್ಟು ವಿಚಾರಗಳಲ್ಲಿ, ಒಂದಷ್ಟು ವ್ಯವಹಾರಗಳಲ್ಲಿ ಖರೀದಿ ಮಾಡುವಂಥದ್ದು, ಭೂಮಿ, ವಾಹನ, ವಸ್ತು ಖರೀದಿ ಮಾಡುವಂಥ ಶುಭ ಕಾಲವಾಗಿರುತ್ತೆ. ಸಣ್ಣ ಪುಟ್ಟ ಆರೋಗ್ಯ ಕೂಡ ಸಮಸ್ಯೆ ನಿಮಗೆ ಕಂಡು ಬರುತ್ತೆ. ಮಧ್ಯಾಹ್ನದ ನಂತರದಲ್ಲಿ ನಿಮಗೆ ಆರಾಮದಾಯಕ ದಿನಮಾನವಾಗಿರುತ್ತೆ. ವೈದ್ಯರನ್ನು ಸಂಪರ್ಕಿಸತಕ್ಕದ್ದು ವೃದ್ಧರಲ್ಲಿರುವಂಥವರು. ಯಾರು ಕುಂಭರಾಶಿಯ ವೃದ್ಧರು ವೈದ್ಯರನ್ನು ಸಂಪರ್ಕಿಸಲೇಬೇಕಾಗಿರುತ್ತೆ. ಎಚ್ಚರಿಕೆ. ಕುಂಭರಾಶಿಯವರಿಗೆ ಶುಭ ಸಂಖ್ಯೆ ಬಂದು 2. ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ತ್ರಯಂಬಕೇಶ್ವರ ಆರಾಧನೆ ಒಳಿತು. ಕೊನೆಯ ರಾಶಿ
ಮೀನರಾಶಿ. ಮೀನರಾಶಿಯವರಿಗೆ ಇಂದು ನಿಮಗೆ ಧನ ದ್ರವ್ಯ ಲಾಭವಾಗುವಂತಹ ಶುಭ ಕಾಲ. ಸೂಚನೆಗಳು ಕೂಡ ಕಂಡು ಬಂದರೂ ಸ್ನೇಹಿತರ ಒಳಗೂಡಿ ಕೆಲಸಗಳನ್ನು ಮಾಡಿರ್ತೀರಿ. ನಿಮ್ಮ ಪಾರ್ಟ್ನರ್ಶಿಪ್ ಯಾರೇ ಇದ್ರೂ ಅವರಿಂದ ಲಾಭದಾಯಕವಾಗಿರುತ್ತೆ. ಮತ್ತು ಸಂತೋಷದಲ್ಲಿ ನಿಮ್ಮ ಅವರ ಊಟ ಉಪಚಾರ ಔತಣ ಊಟಗಳನ್ನು ನೋಡುವಂತಹ ಶುಭ ಕಾಲವಾಗಿರುತ್ತೆ. ನಿಮ್ಮ ಕುಟುಂಬದಲ್ಲಿ ಶಾಂತಿಯುತ ವಾತಾವರಣ ಕೂಡ ನೋಡಬಹುದು. ವಾಹನದಲ್ಲಿ ಯಾರು ನೀವು ಚಲಾವಣೆ ಮಾಡುವಂತಹವರು ಬೇರೆ ಕೈಲಿ ಕೊಡೋದ್ರಿಂದ ವಾಹನಗಳಿಗೆ ಅಪಘಾತಗಳೀಡಾಗುವಂತಹ ಸಂದರ್ಭಗಳು ಇವತ್ತಿನ ದಿನಮಾನ ನೋಡ್ಬೋದು. ಯಾಕೆಂದ್ರೆ ಮೀನರಾಶಿಯವರಿಗೆ ಜನ್ಮಕೇತು 6ರಲ್ಲಿದ್ದಾರೆ. ಅದರಿಂದ ಅನಿಷ್ಟ ಗ್ರಹ ಅಂತ ಹೇಳುವಂಥದ್ದು. ಹಾಗೆ ಎಚ್ಚರಿಕೆಯಿಂದ ವಾಹನ ಚಲಾವಣೆ ಮಾಡುವುದು ಒಳಿತು. ಮೀನರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭವರ್ಣ ಬಂದು ನೀಲಿ. ಪರಿಹಾರವಾಗಿ ತ್ರಯಂಬಕೇಶ್ವರ ಆರಾಧನೆ, ಶಿವ ಅಷ್ಟೋತ್ರ ಪಠನೆ ಒಳಿತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.